ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನ ಈ ಜೀವನದಲ್ಲಿ ಹರುಷದಲ್ಲಿ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕರಿಸಂದ್ರ ವಾರ್ಡ್ ಸಮಾಜ ಸೇವಕರು ಬಡವರ ಆಶಾಕಿರಣ ಸಮೃದ್ಧಿ ಸಹಾಯ ಹಸ್ತ ಟ್ರಸ್ಟಿನ ಅಧ್ಯಕ್ಷರಾದ ಮಂಜುನಾಥ್ ರವರ ಹುಟ್ಟುಹಬ್ಬ ಆಚರಣೆ ಅದ್ದೂರಿಯಾಗಿ ಜರುಗಿತು. ಬಿಜೆಪಿ ಮುಖಂಡರು ಎಎಚ್ ಬಸವರಾಜರವರು ಮಂಜುನಾಥ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರ ಹಾಕಿ ಹೂಗುಚ್ಛ ನೀಡಿ ಸನ್ಮಾನಿಸಿದರು. ಮಂಜುನಾಥ್ ರವರ ಸ್ನೇಹವರ್ಗ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಬೃಹತ್ ಗಾತ್ರದ ಆಪಲ್ ಹಾರ ಹಾಕಿ ಮೈಸೂರು ಪೇಟ ತೊಡಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಮಂಜುನಾಥ್ ರವರು ಈ ಭಾಗದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ, ವೃದ್ಧರಿಗೆ ಹಾಗೂ ಅಸಹಾಯಕ ಮಹಿಳೆಯರಿಗೆ ಧನ ಸಹಾಯ ಹಾಗೂ ಟ್ರಸ್ಟಿನ ಮುಖಾಂತರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಜನಸ್ನೇಹಿಯಾಗಿದ್ದಾರೆ ಎಂದರು. ಈ ವೇಳೆ ಮಾತನಾಡಿದ ಮಂಜುನಾಥ್ ರವರು ತಂದೆ ತಾಯಿ, ಗುರು ಹಿರಿಯರ ಆಶೀರ್ವಾದ, ಸ್ಥಳೀಯ ರಾಜಕೀಯ ಮುಖಂಡರ ಸಹಕಾರದೊಂದಿಗೆ ಜನಸೇವೆ ಮಾಡುತ್ತಿದ್ದು ಸಮೃದ್ಧಿ ಸಹಾಯ ಹಸ್ತ ಪ್ರಶ್ನೆ ಮುಖಾಂತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದೇವೆ. ಇಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲ ಮುಖಂಡರು ಹಾಗೂ ಸ್ನೇಹವರ್ಗಕ್ಕೆ ಅಭಿನಂದನೆ ತಿಳಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಮಂಜುನಾಥ್ ಒಬ್ಬ ಒಳ್ಳೆಯ ಸಮಾಜದ ಕಳಕಳಿ ಇರ್ತಕ್ಕಂಥ ಯುವಕ. ಅವ್ರಿಗೆ ಇವತ್ತು 32ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ತಾಯಿ ಬನಶಂಕರಮ್ಮ ಅವ್ರಿಗೆ ಆರೋಗ್ಯ, ಆಯುಸ್ಸು, ಅವ್ರ ಇಷ್ಟಾರ್ಥ ಸಿದ್ಧೆ ಈಡೇರಲಿ ಅಂತೇಳಿ ನಾನು ಮೊದಲನೇದಾಗಿ ಶುಭವನ್ನು ಕೋರ್ತಾ, ಇವತ್ತು ನಮ್ಮ ಕೃಷ್ಣಾಗ್ರಹಣ ಸ್ನೇಹಕೂಟ ವತಿಯಿಂದ ವೆಂಕಟೇಶ್ ಅವರು, ಮೂಗೂರವರು, ರವಿ ಅವರು, ಹನುಮಂತೇಗೌಡರು, ಆರ್.ಜಿ. ಪರಮೇಶ್ವರ್ ಗುಪ್ತಾ ಅವರು, ಚನಕೇಶ್ ಅವರು, ಶಿವಯ್ಯ ಅವರು, ಮಂಜುನಾಥ್ ಅವರು ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಯುವಕನಿಗೆ ಒಂದು ಬೆನ್ತಟ್ಟುವಂಥ ಕೆಲಸ, ಹುಟ್ಟುಹಬ್ಬ ಅಂದರೆ ಒಂದು ಸ್ಫೂರ್ತಿ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರು ಗಣೇಶ ಹಬ್ಬ ಇರ್ಬೋದು, ಮೊನ್ನೆ ತಾನೇ ಶ್ರೀರಾಮನವಮಿ ಇರ್ಬೋದು, ಈ ಥರ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ತಾಯಿ ಬನಶಂಕರಮ್ಮನ ಜಾತ್ರೆಯಲ್ಲಿ ಅನ್ನದ ಸಂದರ್ಭನ ಇರ್ಬೋದು, ಇವೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಳ್ಳೆಯವ್ರಿಗೆ ಒಳ್ಳೆಯದಾಗಬೇಕು, ಸಂಸ್ಕೃತ ಇರೋರಿಗೆ ನಾವೆಲ್ಲ ಅವ್ರ ಜೊತೆಲಿ ನಿಲ್ಲಬೇಕು. ಸಮಾಜದಲ್ಲಿ ಯಾರು ಸಮಾಜಮುಖಿ ಕೆಲಸ ಮಾಡ್ತಾರೆ ಅವ್ರಿಗೆ ಬೆನ್ತಟ್ಟೋ ಕೆಲಸವನ್ನೇ ಇದೇ ಒಂದು ಸ್ಫೂರ್ತಿ ಅಂತ ನಾನು ಭಾವಿಸಿದ್ದೀನಿ. ಸಮೃದ್ಧಿ ಸಹಾಯ ಹಸ್ತ ಸಂಘ ಅಂತೇಳಿ ಇವತ್ತು ಉದ್ಘಾಟನೆ ಏನಾಗಿದೆ. ಅವ್ರ ಹುಟ್ಟುಹಬ್ಬದ ನೆಪ ಮಾತ್ರ ಅಷ್ಟೇ ಹುಟ್ಟುಹಬ್ಬ ಅಂತ, ಒಳ್ಳೆ ಕೆಲಸಕ್ಕೆ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ಇಟ್ಟಿದ್ದಾರೆ. ಆ ಗುರಿ ಯಶಸ್ವಿ ಆಗಲಿ. ಶಾಲಾ ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ಯೂನಿಫಾರ್ಮ್ ಕೊಡೋದಿರ್ಬೋದು, ಬ್ಯಾಗ್ ಕೊಡೋದಿರ್ಬೋದು. ಇವತ್ತು ನಾನೊಂದು ವಿನಂತಿ ಮಾಡ್ತೀನಿ, ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಿದೆ ಅಂಥದಕ್ಕೆ ಮೊದಲನೇ ಆದ್ಯತೆ ಕೊಡಲಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಓದೋರೆಲ್ಲ ಬಡವರು, ಈ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದೋವಂಥ ಮಕ್ಕಳೆಲ್ಲ ಸಾಹುಕಾರರು. ಮೊದಲು ಬಡತನ ರೇಖೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ, ಬಡವರಿಗೆ ಸಹಾಯ ಹಸ್ತವನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಾಯಿ ಬನಶಂಕರಮ್ಮ ಅವರಿಗೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾಳೆ. ಆ ಸದ್ಮಾರ್ಗ ಒಳ್ಳೇದು ನಡೀಲಿ. ಒಳ್ಳೆಯ ಕಾರ್ಯಕ್ಕೆ ಯಾವತ್ತೂ ನಾವು ಅವ್ರ ಜೊತೆಲಿ ಇರೋಣ, ಎಲ್ಲರೂ ಅವರಿಗೆ ಸಹಕಾರವನ್ನು ಕೊಡೋಣ. ಈ ಸಂಘದಿಂದ ಮಕ್ಕಳಿಗೆ ಭವಿಷ್ಯಕ್ಕೆ ವಿದ್ಯಾಭ್ಯಾಸಕ್ಕೆ ಕೊಡ್ತಕ್ಕಂಥ ಉತ್ತೇಜನ
ಅದು ಮುಂದಿನ ಒಂದಿನ ಉಜ್ವಲವಾಗಿ ಬೆಳೆಯೋದಕ್ಕೆ ಒಂದು ಸ್ಫೂರ್ತಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವನ್ನು ಈ ಸಂಘಕ್ಕೆ ಶುಭವನ್ನು ಕೋರ್ತೇನೆ ಮಂಜುನಾಥ್ ಅವರು. ಈ ಸುದಿನ ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ. ಸಮೃದ್ಧಿ ಸಹಾಯ ಹಸ್ತ ಆ ಟೀಮ್ಗೆ ನಮ್ಮ ಮಂಜ ನಾಯಕತ್ವ ವಹಿಸ್ಕೊಂಡು ಎಲ್ಲ ಮಾಡ್ತಾಯಿದ್ದಾನೆ. ಇಲ್ಲಿ ಎಲ್ಲ ಸಾಮಾಜಿಕ ಕೆಲಸಗಳು ಮಾಡ್ತಾನೆ. ಬನಶಂಕರಮ್ಮ ದೇವಸ್ಥಾನದಲ್ಲಿ ಅನ್ನದಾನ, ಶ್ರೀರಾಮನವಮಿ, ಗಣೇಶನ ಹಬ್ಬ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಚೆನ್ನಾಗಿ ಅವನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಸ್ಕಾಲರ್ಶಿಪ್ಪು ಎಲ್ಲ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲನೂ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಸಂಘ ಅವ್ರದ್ದು ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಆ ಬನಶಂಕರಮ್ಮ ಒಂದು ಆಯುಷು ಆರೋಗ್ಯ ಎಲ್ಲ ಕೊಟ್ಟು 100 ವರ್ಷ ಚೆನ್ನಾಗಿ ಕಾಪಾಡಲಿ ಅಂತ ನಾವು ನಮ್ಮ ಕದ್ರಿನಲ್ಲಿ ಬೆಳಗಾದವರು ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಸರ್, ಈಗ ಮಂಜುನಾಥರು ಒಂಥರ ಸಾಮಾಜಿಕ ಕಳಕಳಿ ಉಳ್ಳಂಥವರಾಗಿದ್ದುಕೊಂಡು ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮೆಚ್ಚುಗೆ ಯಾವ ಥರ ವ್ಯಕ್ತಪಡುತ್ತೆ? ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನಮ್ಮ ಮೆಚ್ಚುಗೆ ಯಾವಾಗೂ ಇರುತ್ತೆ. ನಾವು ವಿಷ್ಣು ಅಣ್ಣನ ಫ್ಯಾನ್ಸು, ಕರ್ನಾಟಕ ಜೊತೆ ಕದ್ರನಹಳ್ಳಿ ವಿಷ್ಣು ಫ್ಯಾನ್ಸ್ ಅಂತ ನಾವು. ಅವನ ಜೊತೆಲಿ ನಾವು ಯಾವಾಗೂ ಸದಾಕಾಲ ಇಲ್ಲಿ ಇರ್ತೀವಿ. ಅವನು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರೋದ್ರಿಂದನೇ ಅವನಿಗೆ ದೇವರು ಒಳ್ಳೆ ಜನ ಇಲ್ಲಿ ಈ ಭಾಗದಲ್ಲಿ ಎಲ್ಲರೂ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಅವನಿಗೆ ದೇವರು ಇನ್ನೂ ಮುಂದಿನ ಕಾಲದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೇದಾಗಲಿ ಅಂತ. ಇವತ್ತು ಅಪಾರ ಪ್ರಮಾಣದಲ್ಲಿ ಅವರ ಸ್ನೇಹ ಬಳಗನೆ ನೋಡಿದ್ರೆ ಗೊತ್ತಾಯ್ತದೆ. ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾನೆ ಸರ್. ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಶ್ರೀರಾಮನವಮಿ ಆಗಿರ್ಬೋದು, ಗಣೇಶನ ಹಬ್ಬ ಆಗಿರ್ಬೋದು, ಎಲ್ಲ ರೀತಿ ಎಲ್ಲ ಅವ್ರ ಸ್ನೇಹಿತರು ಮಾಡೋದಕ್ಕೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಂದಿರೋ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ತಿಳಿಸ್ತೀನಿ. ಮೊದಲು ಇವತ್ತೇನು ಒಂದು ಸಂಘ ಮಾಡ್ತಾಯಿದ್ದೀವಿ. ಆ ಸಂಘ ಒಬ್ಬರಿಂದ ನಡೆಯುವಂಥದ್ದಲ್ಲ. ನೋಡಿ, ಇಲ್ಲಿ ಸೇರಿದಾರಲ್ಲ, ಇದೆಲ್ಲ ಸೇರಿ ಮಾಡೋವಂಥ ಸಂಘ ಅದು. ಇವತ್ತು ನನ್ನ ಸ್ನೇಹಿತರೆಲ್ಲ ಸೇರಿ ಅದ್ರ ಬಗ್ಗೆ ಒಂದು ಆಲೋಚನೆ ಮಾಡಿ ಮಕ್ಕಳಿಗೆ ಇಲ್ಲಿ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗ್ತಿದೆ ಓದೋದಕ್ಕೆ. ಅವ್ರು ಸ್ವಲ್ಪ ಈಗ ಇವಾಗಿನ ಪರಿಸ್ಥಿತಿಗಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ಬುಕ್ಸ್ ತೊಗೊಳಕ್ಕಾಗ್ತಾಯಿಲ್ಲ. ಈ ಏರಿಯಾ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ ನಾನು. ಅದರಿಂದ ಈ ಮಕ್ಕಳುಗಳಿಗೆ ಏನು ಆಗಬೇಕು, ಈ ಬುಕ್ಸ್ ಆಗಿರಲಿ, ಬ್ಯಾಗ್ ಆಗಿರಲಿ, ಯೂನಿಫಾರ್ಮ್ ಆಗಿರಲಿ, ಇಲ್ಲ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದಿರೋಂಥ ಮಕ್ಕಳುಗಳಿಗೆ ಒಂದು ಸ್ಕಾಲರ್ಶಿಪ್ ಕೊಡುವಂಥದ್ದಾಗಿರಲಿ ಎಲ್ಲನೂ ನಮ್ಮ ಬಸವರಾಜಣ್ಣ ಮಾತಾಡೋದ್ರಾಗಲೇ, ಬಸವರಾಜಣ್ಣ ಅವರಾಗಲಿ, ವೆಂಕಟೇಶಣ್ಣವರಾಗಲಿ, ನಮ್ಮ ಚೇತನ್ ಗೌಡರಾಗಲಿ, ನಮ್ಮ ಶ್ರೀನಿವಾಸಣ್ಣ ಆಗಲಿ, ಇವರೆಲ್ಲ ಮತ್ತು ಶರವಣ್ಣನವರಾಗಲಿ, ಇವರೆಲ್ಲ ನನಗೆ ಅವಾಗಿಂದ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಫಂಕ್ಷನ್ ಮಾಡ್ತೀವಿ ಅಂದ್ರೂ ಆ ಫಂಕ್ಷನ್ಗೆ ಎಲ್ಲ ಬಂದು ನಿಂತು ಅದಕ್ಕೆ ಸಹಕಾರ ಮಾಡಿ ಕೊನೆವರೆಗೂ ನಿಂತು ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟು ಹೋಗ್ತಾರೆ. ಅದರಿಂದ ಈ ಸಂಘ ಇಲ್ಲಿ ಈ ಮಟ್ಟಿಗೆ ಬೆಳೆಯೋದಕ್ಕೆ ಒಂದು ಸ್ಫೂರ್ತಿ ಆಯಿತು ಬಂತಿದೆ. ಸರ್, ತಾವು ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ಪಟ್ವಿ. ಏನು ಸ್ಫೂರ್ತಿ ಸರ್ ಇದೆಲ್ಲ ಕಾರ್ಯಕ್ರಮಗಳು ಮಾಡಬೇಕು? ಸ್ಫೂರ್ತಿ ಅಂತೇನಿಲ್ಲ ಸರ್. ಈಗ ನಾವು ಸಂಪಾದನೆ ಮಾಡೋದು, ತಿನ್ನೋದು, ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾಯೋದ್ರೊಳಗಡೆ ಏನಾದರೂ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಒಂದು ಸೇವೆ ಮಾಡೋಣ ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಟ್ಕೊಳ್ಳಿಲ್ಲ. ನಾವು ಇರೋವರೆಗೂ ಏನಾಗಬೇಕು, ನಮ್ಮ ಕಡೆಯಿಂದ ಏನೋ ಒಂದು ಸೇವೆ ಆಗಬೇಕು ಅಂತಂದರೆ ನಮ್ಮೆಲ್ಲ ಸ್ನೇಹಿತರು ಮತ್ತು ನಮ್ಮ ಅಣ್ಣಂದಿರೆಲ್ಲ ಸಹಕಾರದಿಂದ ನಾನು ಮಾಡೋದಕ್ಕೆ ಸಿದ್ಧವಾಗಿರ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಓದೋದಕ್ಕೆ ತೊಂದರೆ ಆಗ್ತಾಯಿದೆ. ಈಗ ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ, ಸ್ಕೂಲ್ ಫೀಸ್ ಜಾಸ್ತಿ ಆಗಿದೆ. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದಾರೆ. ಇವಾಗ ಪ್ರೈವೇಟ್ ಸ್ಕೂಲಲ್ಲಿ RTE ಸೀಟ್ ಅಂತ ತೊಗೊಂಡಿದ್ದಾರೆ. RTE ಅಂತ ಹೋದ್ರೂ ಅವ್ರಿಗೆ ಫೀಸ್ ಕಟ್ಟೋದಕ್ಕಾಗ್ತಿಲ್ಲ. ಫೀಸ್ ಕಟ್ಟರೆ ಈ ಬುಕ್ಸ್ ತೊಗೊಳಕ್ಕಾಗಲ್ಲ, ಯೂನಿಫಾರ್ಮ್ ತೊಗೊಳಕ್ಕಾಗಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ನಮ್ಮ ಬೇರೆ ಜನ ಇದ್ದಾರೆ. ಅಂಥವರಲ್ಲಿ ಕೆಲವ್ರನ್ನ ಗುರುತಿಸಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ನಾವು. ಇವತ್ತು ಬಂದು ತಮ್ಮ ಬರ್ತಡೆಗೆ ಶುಭ ಕೋರಿದಂಥ ನಿಮ್ಮ ಸ್ನೇಹವರ್ಗಕ್ಕೆ ತಮ್ಮ ಕಡೆಯಿಂದ ಏನು ಒಂದು ಸಂದೇಶ? ಇಲ್ಲಿವರೆಗೂ ತುಂಬ ಸ್ಪಂದನೆ ಮಾಡಿದ್ದಾರೆ. ಏನಾದರೂ ಮಾಡ್ತೀನಿ ಅಂದಾಗ ತುಂಬ ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ದಾರೆ. ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಬೆಳೆಸಲಿ. ಮತ್ತು ಯಾರಾದರೂ ಒಬ್ಬರು ಈ ವಿಡಿಯೋ ಅಂತ ನೋಡಿದವರು ಏನಾದರೂ ಸ್ವಲ್ಪ ಮಾಡಬೇಕು ಅಂತ ಇರೋರು, ಅಕ್ಕಪಕ್ಕ ಇರೋಂಥ ಗೌರ್ಮೆಂಟ್ ಸ್ಕೂಲ್ಗಳಿಗಾಗಲಿ, ಇಲ್ಲ ಅಕ್ಕಪಕ್ಕ ಓದೋಂಥ ಮಕ್ಕಳುಗಳನ್ನ ಗುರುತಿಸಿ ಅವ್ರ ಕಷ್ಟದಲ್ಲಿದ್ದರೆ ಅವ್ರು ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಈಗ ಸದಾ ಯಾವುದೇ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿ ಇಲ್ಲ, ಮತ್ತೊಂದು ಫೀಸ್ ಕಟ್ಟೋಕ್ಕಾಗ್ತಲ್ಲ ಅಂತ ಅಸಹಾಯಕ ಜನತೆ ಬಂದರೆ ನಿಮ್ಮ ಹತ್ರ ಸಹಾಯ ಸಿಗುತ್ತೆ ಅನ್ನೋದು? ಸರ್, ಖಂಡಿತ ನಮ್ಮ ಕೈಲಾದಷ್ಟು ಸಹಾಯ ಅಂತ ನಾವು ಖಂಡಿತ ಮಾಡೇ ಮಾಡ್ತೀವಿ. ಅವ್ರು ನಮ್ಮ ಈ ವಾರ್ಡ್ನವ್ರು ಆಗಿರ್ಬೋದು, ಇಲ್ಲ ಬೇರೆ ವಾರ್ಡ್ನವ್ರು ಯಾರಾದರೂ ಬಂದ್ರೂ ಅವ್ರಿಗೆ ಏನು ಸಹಾಯ ಆಗಬೇಕು ನಮ್ಮ ಕಡೆಯಿಂದ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡೇ ಮಾಡ್ತೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವ್ರಿಗೆ, ತಾಯಿ ಮಂಜಂಗರಮ್ಮ, ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಶುಭ ಮಾಡ್ತಾರೆ. ಎಲ್ಲ ಒಳ್ಳೆ ಕಾರ್ಯಗಳು ಅಲ್ಲಿ ಜನಕ್ಕೆ ಒಳ್ಳೆಯದಾಗಿ ತಲುಪಲಿ. ಅದು ಮಿಸ್ಯೂಸ್ ಆಗೋದು ಬೇಡ. ಮಂಜುನಿಗೆ ಮೊದಲು ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಇವನು ತುಂಬ ದಿವಸ ನೋಡ್ತಾ ಇದ್ದೀನಿ. ಮಂಜುನ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಬರ್ತಾಯಿದ್ದೀನಿ ಬಡವರಿಗೆ ಹೋಗಿಲ್ಲ. ಮತ್ತು ಸಾಲ ಮಕ್ಕಳಿಗೆ ಸಮೃದ್ಧಿ ಇದರ ಸಹಾಯದಿಂದ ಬಡ ಮಕ್ಕಳಿಗೆ ಬಟ್ಟೆಗಳು ಮತ್ತು ಸ್ಕೂಲ್ ಬ್ಯಾಗ್ಗಳನ್ನ ಕೊಡ್ತಾ ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಮತ್ತು ಅವನಿಗೆ ಹಿಂಗೆ ಮುಂದಿನ ಜೀವನದಲ್ಲಿ ಕೆಲಸ ಮಾಡ್ತೀವಿ ಒಳ್ಳೆಯದಾಗಲಿ ಅಂತ
ಅದೇ ನಾನು ಕೇಳ್ಕೊತಿದ್ದೀನಿ. ಮಂಜುನಾಥ ಅವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲರೂ ಮುಖಂಡರು, ನಮ್ಮ ಹಿರಿಯರು ಕಿರಿಯರೆಲ್ಲ ಸೇರಿ ಇವತ್ತು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಅವ್ರದ್ದು ಒಂದು 2 ಕೆಲಸ ಆಗಬೇಕು. ಬನಶಂಕರಮ್ಮ ಆದಷ್ಟು ಬೇಗ ಅವರಿಗೆ 2 ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ ನಾನು ಮತ್ತು ನಮ್ಮ ಬಸವರಾಜಣ್ಣ ಆಗಲಿ, ನಮ್ಮ ಸ್ನೇಹಿತರಾಗಲಿ, ಮತ್ತು ನಮ್ಮ ಕಾವ್ಯನಗರದವರಾಗಲಿ ಎಲ್ಲರಿಗೂ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಯುತ ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಮೊದಲನೇದಾಗಿ ಈಗಷ್ಟೇ ಇನ್ನೇನು ಮುಂದಿನ ದಿನಗಳಲ್ಲಿ ನಮ್ಮ ಸಮೃದ್ಧಿ ಸಹಾಯ ಹಸ್ತದ ಒಂದು ಸಂಘವನ್ನು ಅತಿ ಶೀಘ್ರದಲ್ಲೇ ಮಾಡ್ತಿದ್ದೇವೆ. ಅದು ಹೇಗೆ ಅಂತಂದರೆ, ಈಗ ಮುಂದಿನ ಪೀಳಿಗೆ ಮಕ್ಕಳಿಗೆ ಏನು ನಮ್ಮ ಕೈಲಾದಂಥ ಸಹಾಯವನ್ನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿ ಮುಂದಿನ ಮಕ್ಕಳ ಎಜುಕೇಷನ್ಗೋಸ್ಕರ ಯಾರಿಗೆ ಏನಾದರೂ ಕಷ್ಟ ಇದ್ರೂ ಅದನ್ನು ನಾವು ಸ್ಪಂದಿಸಬೇಕು ಅಂತ. ಏನೇ ತೊಂದರೆ ಇರಲಿ, ಇವಾಗ ಮಕ್ಕಳು ಇದಾಗಿರಲಿ, ಮಕ್ಕಳು ಓದೋದಾಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ, ನಾವು ಅದನ್ನು ಸ್ಪಂದಿಸ್ತೀವಿ. ಮೊದಲನೇದಾಗಿ ನನ್ನ ಪ್ರೀತಿಯ ಸ್ನೇಹಿತನಾದ ಮಂಜುನಾಥ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ನನ್ನ ಫ್ರೆಂಡ್ಸ್ ಸಂಘ ಎಲ್ಲ ಸೇರಿಕೊಂಡು ಸಮೃದ್ಧಿ ಸಹಾಯ ಹಸ್ತ ಅಂತ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಅವರ ಬ್ಯಾಗ್ ಹಾಗೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಎಲ್ಲ ರೀತಿಯ ಹೆಲ್ಪನ್ನು ಮಾಡಬೇಕು ಅಂತ ಒಂದು ಸಂಘ ಮಾಡ್ಕೊಂಡಿದ್ದೀವಿ. ಆಲ್ ದಿ ಬೆಸ್ಟ್ ಮಂಜು ಇನ್ ಯುವರ್ ಫ್ಯೂಚರ್. ನಮ್ಮ ಅಣ್ಣನ ಮಗ ತುಂಬ ಕಷ್ಟಪಟ್ಟಿರೋ ಜೀವಿ. ದೇವರು ಇದೇ ಥರ ಅವನಿಗೆ 100 ಕಾಲ ಆರೋಗ್ಯ ಆಯಸ್ಸು ಕೊಟ್ಟು ಬಡವರಿಗೆ ಹೆಲ್ಪ್ ಅಂತ ಮಾಡಲಿ, 100 ವರ್ಷ ಬದುಕಲಿ ಅಂತ ಹಾರೈಸ್ತೀವಿ.